ನಮಸ್ಕಾರ, ನಾನು ಶಿವಕುಮಾರ್. ಸೊ, ಚಾಪ್ಟರ್ 3 LBA ಕ್ವೆಶನ್ಸ್. ಓಕೆ. ಸೊ, ಪ್ರೀವಿಯಸ್ಲಿ 1 to 5 ಮಾಡಿದ್ವಿ. 6 to 10 ಒಂದು ಸೀರೀಸ್ ಇದೆ. 11 to 14. ಸೊ, 15th ಕ್ವೆಶನ್ ಇವಾಗ. ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯಲ್ಲಿ ತಪ್ಪಾಗಿರುವ ಹೇಳಿಕೆಯು ಯಾವುದಂತ ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಚುಲಿ ಇನ್ಕರೆಕ್ಟ್. ಓಕೆ, ತಪ್ಪಾಗಿರುವ ಈ 4 ಆಪ್ಷನ್ರಲ್ಲಿ 3 ಆಪ್ಷನ್ ಕರೆಕ್ಟ್ ಇದೆ, 1 ಆಪ್ಷನ್ ರಾಂಗ್ ಇದೆ. ಅದನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ರೇಖೆಗಳ ಸಮಾಂತರವಾಗಿದ್ದರೆ ಸಮೀಕರಣಗಳಿಗೆ ಪರಿಹಾರ ಇರುವುದಿಲ್ಲ. ಕರೆಕ್ಟ್, ಹೌದಾ? ಪ್ಯಾರಲಲ್ ಲೈನ್ಸ್, ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದ ಇಕ್ವೇಶನ್ ಹ್ಯಾವ್ ನೋ ಸೊಲ್ಯೂಷನ್. ಆಲ್ರೆಡಿ ನಾವು ವರ್ಕ್ ಮಾಡ್ತಾ ಇದೀವಿ. A1/A2 ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಹೌದಾ? ಸೊ ಈ ಕೇಸಲ್ಲಿ ನಮಗೆ ನೋ ಸೊಲ್ಯೂಷನ್. ಹೌದಾ? ಆಮೇಲೆ ಇನ್ಕನ್ಸಿಸ್ಟೆಂಟ್. ಸೊ ಪ್ಯಾರಲಲ್ ಲೈನ್, ಇದು ಪ್ಯಾರಲಲ್ ಲೈನ್. ಕ್ಲಿಯರ್? ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೆನ್ ದ ಇಕ್ವೇಶನ್ ಹ್ಯಾವ್ ನೋ ಓನ್ಲಿ ಪ್ಯಾರಲಲ್ ಲೈನ್ ಕಂಡೀಷನ್ ಅಲ್ಲಿ ಮಾತ್ರ ನಮಗೆ ನೋ ಸೊಲ್ಯೂಷನ್. ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಇದು ಎಲ್ಲೋ ಒಂದ್ ಕಡೆ ಬೈಸೆಕ್ಟ್ ಆಗುತ್ತಾ, ಸಾರಿ ಇಂಟರ್ಸೆಕ್ಟ್ ಆಗುತ್ತಾ? ಪರ್ಪೆಂಡಿಕ್ಯುಲರ್ ಲೈನ್ ಇಲ್ಲಿದೆಯಲ್ಲ, ಇದು ಇಂಟರ್ಸೆಕ್ಷನ್ ಪಾಯಿಂಟ್ ಅಲ್ಲ, ಇದು ನಮ್ದು ಆನ್ಸರ್ ಆಗೋಕ್ ಚಾನ್ಸಸ್ ಇದೆ. ಸೊ ಈ ಇದ್ರ ಪ್ರಕಾರ ಇದು ಕರೆಕ್ಟ್. ಕ್ಲಿಯರ್? ಇದೆಲ್ಲ ಆನ್ಸರ್ ಆಕ್ಚುಲಿ ಕರೆಕ್ಟ್ ಇದೆ, ಬಟ್ ನಮಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫೈಂಡ್ ಔಟ್ ಮಾಡಬೇಕು. ಇಫ್ ದ ಲೈನ್ಸ್ ಆರ್ ಕೋ ಇನ್ಸಿಡೆಂಟ್ ದೆನ್ ದ ಇಕ್ವೇಶನ್ಸ್ ಆರ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಶೋರ್, ಇದು ಕರೆಕ್ಟ್ ಇದೆ. A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2. ಓಕೆ, ಇನ್ಫೈನೈಟ್ ಸೊಲ್ಯೂಷನ್ಸ್, ಲೈನ್ಸ್ ಕೋಇನ್ಸೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕನ್ಸಿಸ್ಟೆಂಟ್ ಆಗಿ ಇರುತ್ತೆ ಆ್ಯಂಡ್ ಡಿಪೆಂಡೆಂಟ್ ಇರುತ್ತೆ. ಕ್ಲಿಯರ್? ಸೊ ಈ ಕ್ವೆಶನ್ 15th ಕ್ವೆಶನ್ ಪ್ರಕಾರ ಆನ್ಸರ್, ಇಫ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೆನ್ ದ ಇಕ್ವೇಶನ್ ಹ್ಯಾವ್ ನೋ ಸೊಲ್ಯೂಷನ್. ಇದು ಫಾಲ್ಸ್ ಸ್ಟೇಟ್ಮೆಂಟ್. ಸೊ ನಮಗೆ ಇನ್ಕರೆಕ್ಟ್ ಅಂದರೆ ಫಾಲ್ಸ್ ಫೈಂಡ್ ಔಟ್ ಮಾಡಬೇಕು. ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಇನ್ಕರೆಕ್ಟ್, ತಪ್ಪಾಗಿರುವ ಹೇಳಿಕೆ. ಹಂಗಂದ್ರೆ ರೇಖೆಗಳ ಪರಸ್ಪರ ಲಂಬವಾಗಿದ್ದರೆ ಸಮೀಕರಣಗಳಲ್ಲಿ ಪರಿಹಾರ ಇರುವುದಿಲ್ಲ. ಇದು ತಪ್ಪು. ಓಕೆ, ಆನ್ಸರ್ ಇದು ಕರೆಕ್ಟ್ ಆಕ್ಚುಲಿ ಈ ಕ್ವೆಶನ್. ಕ್ಲಿಯರ್? ನೆಕ್ಸ್ಟ್, ಸೊ 16th ಕ್ವೆಶನ್. 2x + 3y ಈ ರೇಖಾತ್ಮಕ ಸಮೀಕರಣಕ್ಕೆ ಸರಿ ಹೊಂದುವ x ಮತ್ತು y ಗಳ ಬೆಲೆ ಫೈಂಡ್ ಔಟ್ ಮಾಡಬೇಕು. The values of x and y which satisfy the equation 2x + 3y ಈಕ್ವಲ್ ಟು 16. ಈ ಕ್ವೆಶನ್ ವರ್ಕ್ ಮಾಡ್ಬೇಕಂತಂದ್ರೆ ನಾವು ಆಪ್ಷನ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. ಓಕೆನಾ? ಸೊ x ವ್ಯಾಲ್ಯೂ 5 ಇದೆ, y ವ್ಯಾಲ್ಯೂ 2. 2 × 5 + 3 × 2 ಈಕ್ವಲ್ ಟು 16. ಹೌದಾ? 5 2s 10 + 3 2s 6. 16 ಈಕ್ವಲ್ ಟು 6. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಇದು ಬೇಕಂದ್ರೆ ಇದನ್ನು ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ. 2 × 2 + 3 × 5 is not equal to 16. ಹೌದಾ? 4 + 15 is not equal to 16. ಇದು 19 ಬರುತ್ತೆ. ಸೊ ಇದು ರಾಂಗ್. x - 5 y - 2. x - 5 2 × -5 + 3 × -2. 3 × -2. minus into plus minus 5 2s 10 minus into plus minus 3 2s 6. ಸೊ ಇದು -16 ಬರುತ್ತೆ. ಸೊ ಇದು ಇಲ್ಲ. ಈ ಆಪ್ಷನ್ ಅಂತ ಇದರಲ್ಲೂ ಒಂದು ಮೈನಸ್ ಇದೆ. ಓಕೆ, 2 × -5 + 3 × 2 -10 + 6 is -4. ಸೊ ಈ ಆಪ್ಷನ್ ಇಲ್ಲ. ಸೊ ನಮ್ಮ ಆಪ್ಷನ್ ಇದು, ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಇಲ್ಲಿದೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಲೀನಿಯರ್ ಇಕ್ವೇಶನ್ ವಿತ್ ವೇರಿಯೇಬಲ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಮತ್ತು ವೈ ಚರಕಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೆಯಿರಿ. ಸ್ಟ್ಯಾಂಡರ್ಡ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಪೇರ್ ಆಫ್ ಲೀನಿಯರ್ ಇಕ್ವೇಶನ್
A1x ಪೇರ್ ಅಂತ ಕೇಳಿದ್ದಾರೆ, ಅಂದರೆ ಎರಡು ಬರಿಬೇಕು, ಜೋಡಿ. ಓಕೆ, A1x ಪ್ಲಸ್ B1y ಪ್ಲಸ್ C1 ಈಕ್ವಲ್ ಟು 0. A2x ಪ್ಲಸ್ B2y ಪ್ಲಸ್ C2 ಈಕ್ವಲ್ ಟು 0. ಇಷ್ಟೇ ನಮ್ಮ ಆನ್ಸರ್. ಕ್ಲಿಯರ್? ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನು ಕೇಳಿದ್ದಾರೆ. So how many solutions does a pair of linear equation in two variables have if they are inconsistent? ಎರಡು ಚಕ್ರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರುತ್ತಾರೆ? ನೋ ಸೊಲ್ಯೂಷನ್, 0. ನೋ ಸೊಲ್ಯೂಷನ್, ಆನ್ಸರ್ 0. ಯಾಕಂದರೆ A1 ಅಪಾನ್ A2 equal to B1 upon B2 not equal to C1 upon C2. ಓಕೆ, ಈ ಕಂಡೀಷನ್ ಇನ್ಕನ್ಸಿಸ್ಟೆಂಟ್ ಕಂಡೀಷನ್ ಪ್ಯಾರಲಲ್ ಲೈನಿಂಗ್ ಮಾತ್ರ. ಕ್ಲಿಯರ್? ಸೊ ಇದು ಪ್ಯಾರಲಲ್ ಲೈನ್ದು ಕಂಡೀಷನ್. ಸೊ ಆನ್ಸರ್ ನೋ ಸೊಲ್ಯೂಷನ್. ನೆಕ್ಸ್ಟ್ ಕ್ವೆಶನ್ 19th. So how many solutions does a pair of linear equation A1x B1y plus C1 equal to 0 and A2x B2y plus C2 equal to 0 have if A1 upon A2 not equal to ಕೊಟ್ಟಿದ್ದಾರೆ. A1 upon A2 not equal to B1 upon B2. ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ. ಓಕೆ, ಯೂನಿಕ್ ಸೊಲ್ಯೂಷನ್ and only one solution. ಒಂದೇ ಒಂದು ಸೊಲ್ಯೂಷನ್ ಬರುತ್ತೆ. ಕ್ಲಿಯರ್? ಒಂದು ಸೊಲ್ಯೂಷನ್. ಸೊ ಈ ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲಿ ನಮಗೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ಆ್ಯಂಡ್ ವೈ ಲೈನ್ ಇಂಟರ್ಸೆಕ್ಟ್ ಅಲ್ಲಿ. ಕ್ಲಿಯರ್? ಸೊ ಸೇಮ್ ಇದು ಹೌ ಮೆನಿ ಸೊಲ್ಯೂಷನ್ಸ್ does a pair of linear equation in two variables have if the lines represented by them are coincident? ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಆಯ್ಕೆಗೊಂಡರೆ ಅವು ಎಷ್ಟು ಪರಿಹಾರಗಳು? ಇನ್ಫೈನೈಟ್ ಸೊಲ್ಯೂಷನ್ಸ್. ಓಕೆ, ಕಂಡೀಷನ್ A1 upon A2 equal to B1 upon B2 equal to C1 upon C2. ಕ್ಲಿಯರ್? ಸೊ ಈ ಕಂಡೀಷನ್ ಇದ್ದಾಗ ನಮಗೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಬರುತ್ತೆ. ಪರಸ್ಪರ ಆಯ್ಕೆಗೊಂಡ್ರೆ ಒಂದ್ರ ಹಿಂದೆ ಇನ್ನೊಂದು ಲೈನ್. ಓಕೆ, ಎಕ್ಸಾಕ್ಟ್ಲಿ ಅದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ ಲೈನ್ಸ್. ಓಕೆ, ಸೊಲ್ಯೂಷನ್ ಕನ್ಸಿಸ್ಟೆಂಟ್ ಆಗಿರುತ್ತೆ, ಆಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಕ್ಲಿಯರ್? ಸೊ ಇದು ಕಂಡೀಷನ್ ಇನ್ಫೈನೈಟ್ ಸೊಲ್ಯೂಷನ್. Okay, question. The perimeter of a rectangle having length L units and breadth B units is 32 meter. Form a linear equation in two variable for this statement. ಉದ್ದ L ಮಾನ ಮತ್ತು ಅಗಲ B ಮಾನ ಆಗಿರುವ ಒಂದು ಆಯುತ್ತದ ಸುತ್ತಳತೆಯು 32 ಮೀಟರ್ ಆಗಿದೆ. ಈ ಹೇಳಿಕೆಗೆ ಎರಡು ಚಕ್ರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ರಚಿಸಿ. ಓಕೆ, ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ದ ಪೆರಿಮೀಟರ್. ಇದು ರೆಕ್ಟ್ಯಾಂಗಲ್. ಓಕೆ, ಇದು ರೆಕ್ಟ್ಯಾಂಗಲ್. ಇಲ್ಲಿ ಲೆಂತ್, ಇದು ಬ್ರೆತ್, ಓಕೆ. ಸೊ ಏನು ಹೇಳ್ತಾ ಇದ್ದಾರೆ? ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಅಂದರೆ ಈ ನಾಲ್ಕು ಸೈಡ್ಸ್ದು ಅಡಿಷನ್. ಹಾಗಂದ್ರೆ ಎಲ್ ಪ್ಲಸ್ ಬಿ ಪ್ಲಸ್ ಬಿ. ಓಕೆ, ಈ ಎರಡು ಬಿ, ಈ ಎರಡು ಎಲ್. ಹಾಗಂದ್ರೆ 2L ಪ್ಲಸ್ 2B ಈಕ್ವಲ್ ಟು 32. ಆಯ್ತಾ? ಇದೇ ಅಲ್ಲ, ಅಷ್ಟೇ ಕೇಳಿರೋದು. ಫಾರ್ಮ್ ಮಾಡಬೇಕು. ಫಾರ್ಮ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ ಫಾರ್ ದಿ ಸ್ಟೇಟ್ಮೆಂಟ್. 2 ಲೆಂತ್
ಪ್ಲಸ್ 2 ಟೈಮ್ಸ್ ಬ್ರೆತ್ ಈಕ್ವಲ್ ಟು 32. ಇದೇ ಅಲ್ಲ ಪೆರಿಮೀಟರ್. ಪೆರಿಮೀಟರ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಪಾರ್ಕಲ್ಲಿ ಸೈಡಲ್ಲಿ ನಡೀತಾ ಇದ್ದೀರಿ, ಇದು ಪೆರಿಮೀಟರ್. ಸೊ ಏರಿಯಾ ಇದ್ರ ಒಳಗಡೆ ಇರೋ ಮಸಾಲ, ಲೆಂತ್ ಆ್ಯಂಡ್ ಇದು ಪೆರಿಮೀಟರ್, ಇದ್ರದ್ದು ಸರೌಂಡಿಂಗ್. ಕ್ಲಿಯರ್? ಥ್ಯಾಂಕ್ ಯು.